ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಕಾಫಿ ಆಯಿತಾ? ನಾವು ಕಾಫಿ ಕುಡಿಯಲ್ಲ. ಸೊ ಇವತ್ತು ಅರ್ಜುನ್ ರವೆ ದೋಸೆ ಬೇಕು ಅಂತ ಹೇಳ್ದ. ಅದಕ್ಕೆ ರವೆ ದೋಸೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಆಮೇಲೆ ಕರಡು ಹಾಕಬೇಕು. ಇಲ್ಲಿ 1/4 ಬೌಲಷ್ಟು ರವೆ ತೊಗೊಂಡಿದ್ದೀನಿ, ಹಾಕ್ತೀನಿ. ನೆಕ್ಸ್ಟು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಹಾಕ್ತೀನಿ. ಸ್ವಲ್ಪ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಜಾಸ್ತಿ ಹಾಕಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸೊ ಇದು ಸ್ವಲ್ಪ ನೆನೆಯಬೇಕು. ಇದಕ್ಕಿವಾಗ 1 ಬೌಲು ಕರಡು ಹಾಕ್ತೀನಿ. ಸೊ ಸಾಲ್ಟೆಲ್ಲ ಹಾಕಿದ್ವಲ್ಲ, ಈಗ ಕರಡು ಹಾಕ್ತೀನಿ. ಇವಾಗ ಇದರಲ್ಲಿ ಮಿಕ್ಸ್ ಮಾಡೋಣ. ಸ್ವಲ್ಪ ತೆಳ್ಳಗಿರಬೇಕಿದು, ಗಟ್ಟಿ ಹಾಕಬಾರ್ದು. ಮಸಾಲ ರವೆ ದೋಸೆ ಅಲ್ವ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಬಟ್ ಹಸಿಮೆಣ್ಸಿನ್ಕಾಯಿ ನಾನು ಹಾಕಲ್ಲ, ಅರ್ಜುನ್ ತಿನ್ನಲ್ಲ ಖಾರ ಅಂತಾನೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೂ ತೆಳ್ಳಗಾಗಬೇಕು, ಸ್ವಲ್ಪ ನೆನೆಯಲಿ. ಇದು ಮುಚ್ಚಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಚಟ್ನಿ ರುಬ್ಬಕ್ಕೆ ರೆಡಿ ಮಾಡಿದ್ದೀನಿ. ಹುರ್ಗಡ್ಲೆ ಹಾಕಿದ್ದೀನಿ, ಕೊಡಪಲ್ಲಿ ಈರುಳ್ಳಿ ಮಸಾಲೆ ಇದು ಮಾಡೋಕ್ಕೆ ಈರುಳ್ಳಿ ತಂದ. ಹುರ್ಗಡ್ಲೆ ಹಾಕಿದ್ದೀನಿ, ಒಂದೇ ಮೆಣಸಿ ಹಾಕಿರೋದು. ಖಾರ ಸ್ಟ್ರಾಂಗ್ ಇರುತ್ತೆ, ಇದು ಅಂದ್ಬಿಟ್ಟು ತಿನ್ನಲ್ಲ. ಸೊ 1 ಪಿಂಚ್ ಶುಂಠಿ, ಸೊ 1 ಗಾರ್ಲಿಕ್ ಹಾಕಿದ್ದೀನಿ. ಸೊ ಇದಕ್ಕೆ ಫ್ರೀಜಲ್ಲಿ ಇಟ್ಟಿದ್ದು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಏಕೆ ಒಬ್ಬನಿಗೆ ಆಗೋ ಅಷ್ಟಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು. ಸೊ ನಮಗೆಲ್ಲ ಬೇರೆ ತಿಂಡಿ ಇದೆ. ಸೊ ಆಯಿತು. ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ತೀನಿ. ಸೊ ಇಲ್ಲಿ ಸಾಲ್ಟು ಸಾಕಿಷ್ಟು, ಚಟ್ನಿ ಜಾಸ್ತಿ ಇರಿಸೋದಿಲ್ಲ. ಇವಾಗ ಇದನ್ನು ರುಬ್ಬಬೇಕು. ಸೊ ಫ್ರೆಂಡ್ಸ್, ಈ ಚಟ್ನಿ ರುಬ್ಬಾಗೈತೆ. ಇವಾಗ ಇದಕ್ಕೆ ಕೋರಿಯಂಡರ್ ಹಾಕಿದ್ದೀನಿ. ಇದನ್ನು ರುಬ್ಬಿದರೆ ಚಟ್ನಿ ರೆಡಿ. ಸೊ ಫ್ರೆಂಡ್ಸ್, ಇದು ನೆನೆಯಕ್ಕಿಟ್ಟಿದೆ, ತೆಗಿತೀನಿ. ಇದಕ್ಕಿವಾಗ ಕ್ಯಾರೆಟ್ ಮಿಕ್ಸ್ ಮಾಡೋಣ. ಟೈಮ್ ಆಗಿದೆ. ಡೈಲಿ ಹಿಂಗೆ ಆಗುತ್ತೆ, ಅವ್ನು ಸ್ಕೂಲಿಗೆ ಕಳಿಸೋದಕ್ಕೆ ಟೈಮೇ ಆಗಿಬಿಡ್ತೈತೆ. ಸೊ ಇದನ್ನು ಮಿಕ್ಸ್ ಮಾಡಿದೆ. ಇವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ಮೇಲೆ ಇದನ್ನು ಹಾಕ್ತೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ತೆಳ್ಳಗಾಗಬೇಕಿದು, ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕಿವಾಗ ಇಲ್ಲಿ ಶುಂಠಿ ಕೆಚ್ಕೊಂಡಿದ್ನಲ್ವ, ಇದು ರಸ ಮಾತ್ರ ಹಿಂಡಬೇಕು, ಶುಂಠಿ ಹಾಕೋದು ಬೇಡ, ಬಾಯಲ್ಲಿ ಸಿಗುತ್ತೆ, ತಿನ್ನಲ್ಲ ಅವನು. ಸೊ ಇದು ಸ್ವಲ್ಪ ನೀರು ಹಾಕ್ಕೊಂಡು ರಸ ಹಿಂಡ್ತೀನಿ. ಸೊ ಇದು ರಸ ನೀರು ಹಾಕ್ಕೊಂಡು ಈ ಥರ. ಓಕೆ, ಇದಾಯಿತು. ಇವಾಗ ಇದನ್ನು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಸೊ ಇವಾಗ ನಾನು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಟೋಟಲಿ ಒಂದು ಬಟ್ಲಿಗೆ 2 ಗ್ಲಾಸಷ್ಟು ನೀರು ಹಾಕ್ತಾನೆ ಆಗಿದೆ. ಯಾಕಂದರೆ ಒಂದು ಬಟ್ಲು ಮೊಸರು ಹಾಕಿರೋದ್ರಿಂದ ಇನ್ನೂ 1.5 ಗ್ಲಾಸಷ್ಟು ನೀರು ಹಾಕ್ತಾನೆ ಆಗಿದೆ. ಸೊ ಇದು ರೆಡಿ. ಇದು ಮುಚ್ಚಿಡ್ತೀನಿ. ಸೊ ಇಲ್ಲಿ ಚಟ್ನಿಗೆ ತುಪ್ಪದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಾಯ್ತಿದು ಆಗ್ತಾಯಿದೆ. ಕರ್ಬೇವಿನ ಸೊಪ್ಪು ಹಾಕಲ್ಲ, ಯಾಕೆಂದರೆ ಅವ್ನು ಚಿಕ್ಕವನಲ್ವ. ಸೊ ಅವನಿಗೆ ತಿನ್ನೋಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಲ್ಲ. ಇದು ಹಾಕ್ತಾಯಿದ್ದೀನಿ. ಸೊ ಚಟಪಟ ಅಂತೈತೆ. ಸೊ ಇದಕ್ಕೆ ಕೋರಿಯಂಡರಿಂದ ಡೆಕೋರೇಷನ್ ಮಾಡೋಣ. ಚಟ್ನಿ ರೆಡಿ. ಸೊ ತಾವೇ ಇಟ್ಟಿದ್ದೀನಿ. ಸೊ ಚಟ್ನಿ ತುಪ್ಪದ ಒಗ್ಗರಣೆ ಮಾಡೋದ್ನಲ್ಲ, ಸೊ ಇದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ. ಚುರುಚುರಿಂದ ಸೌಂಡ್ ಐತೆ. ಇದನ್ನೇ ಇದಕ್ಕೆ ಹಾಕ್ತೆ. ಇದಕ್ಕೊಂದು ಸ್ವಲ್ಪ ಹಾಕ್ತೆ, ಅದು ಚೆನ್ನಾಗಿರುತ್ತೆ ಅಂತ. ತೆಳು ಸರಿಯಾಗಿದೆ. ಜಾಸ್ತಿ ತೆಳುವಾದರೆ ಎತ್ತ ಕಷ್ಟ ಆಗುತ್ತೆ. ಸೊ ನೀರು ಹಾಕ್ತೆ, ಬಟ್ಟೆಯಿಂದ ಬಡಿಸ್ತಾ ಇದ್ದೀನಿ. ಈಗ ಒಂದು ಬಟ್ಟೆ ಮಾಡಿಕೊಂಡ್ಬಿಡೋಣ. ಹಾಗೆ ಇವಾಗ ಎಣ್ಣೆ ಸಾಕ್ತಾ ಇದ್ದೀನಿ. ಕ್ಯಾವೆ ಕಾದಿದೆ. ತಾವೇ ಕಾದಿದೆ, ಇಲ್ಲಿ ರೆಡಿ ಇದೆ. ಇದನ್ನು ಇವಾಗ ಇಲ್ಲ ಹಾಕ್ತೀನಿ. ಇವಾಗ ಹಾಕ್ತಿದ್ದೀನಿ. ಸೊ ಅಲ್ಲಿ 2 ತಾವೇನು ಇಟ್ಟಿದ್ದೀನಿ, 2ಕ್ಕೂ ದೋಸೆ ಹಾಕ್ತೀನಿ.
ಖಾರ ಹಿಂಗೆ ಹಾಕೋದಿಂಗೆ ಇದು ಈ ಥರ ಬಂದಿರಬೇಕು. ಇದಾಯಿತು. ಇವಾಗ ಇಲ್ಲೇ ಹಾಕ್ತಾಯಿದ್ದೀನಿ. ಸೊ ಇದು ಹಾಕಿದ್ದೀನಿ. ಸೊ ಇದನ್ನ ಎರಡನ್ನೂ ಬೆಂದ ಮೇಲೆ ತೆಗೆದು ತೋರಿಸ್ತೀನಿ. ಸೊ ಮನೆ ಮೇಲೆ ಬೆಣ್ಣೆ ಇತ್ತು, ಮೆಲ್ಟ್ ಆಗಿದೆ. ಸೊ ಅದನ್ನು ಇವಾಗಿದೆ ಇದ್ರ ಮೇಲೆ ನಾನು ಇದು ಮಾಡ್ತೀನಿ. ಮನೆ ಬೆಣ್ಣೆ ಅಲ್ವಾ, ಏನಾಗಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸಾಕು, ಜಾಸ್ತಿ ಬೇಡ. ಸೊ ಫ್ರೆಂಡ್ಸ್ ಇದಾಗಿದೆ. ಇವಾಗ ಇದನ್ನು ತೆಗೆಯೋಣ. ವಾವ್, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸ್ವಲ್ಪ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಹಾಕಿದ್ನಲ್ಲ ಅದನ್ನು ತೆಗಿತೀನಿ. ಸೊ ಫ್ರೆಂಡ್ಸ್ ಇನ್ನೊಂದು ದೋಸೆ ಆಗಿದೆ. ಉರಿ ಜಾಸ್ತಿ ಇತ್ತು, ಸ್ವಲ್ಪ ಕಡಿಮೆ ಮಾಡ್ತೀನಿ, ಸೀದೋಗುತ್ತೆ. ನೀಟಾಗಿ ಬರ್ತಾಯಿದೆ. ಮಸಾಲೆ ದೋಸೆ ಥರ ಬಂದಿದೆ. ಸೊ ಟೈಮ್ ಆಗುತ್ತೆ, ಅವನಿಗೆ 8 o'clock ಆಗಿದೆ ಆಲ್ರೆಡಿ. ಸೊ ಅವ್ನು 2 ದೋಸೆ ತಿನ್ನಲ್ಲ, ತಿನ್ನೋದು ಒಂದೇ ದೋಸೆ. ಸೊ ಸುಮ್ಮನೆ ನಾನು ತೋರ್ಸೋಕ್ಕೋಸ್ಕರ ಅಷ್ಟೇ ಹಾಕಿದ್ದು. ಸೊ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ರವಾ ಮಸಾಲ ದೋಸೆ ಮತ್ತು ಚಟ್ನಿ. ಸೊ ಫ್ರೆಂಡ್ಸ್, ನಾವು ಮಾಡಿರೋ ಈ ಅಡುಗೆ ಮತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಸೊ ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರವಾ ಮಸಾಲ ದೋಸೆ ಮತ್ತು ಕಾಯಿ ಚಟ್ನಿ. ಓಕೆ ಫ್ರೆಂಡ್ಸ್, ಬಾಯ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್ಸ್.